ಕರ್ನಾಟಕ ನೀಟ್ 2026 ಇವಾಗ ಯಾರು ಬಾರ್ಡ್ರಲ್ಲಿ ಇದ್ದಾರಾ ಮತ್ತು ನಂಗೆ ಸೀಟ್ ಸಿಗುತ್ತಿಲ್ಲ ಅಂತ ಭಾಳ ಸ್ಟೂಡೆಂಟ್ಸ್ ಕೇಳ್ತಾಯಿದ್ರು. ಫ್ರೆಂಡ್ಸ್ ಇವಾಗ ಒಂದು NTA ಒಂದು ಡಾಟಾ ಕೊಟ್ಟಿದ್ದಾರೆ. ಈ ಡಾಟಾ ಏನೇನಂತ ಡೀಟೇಲಾಗಿ ಬಂದು ಅನಲೈಸಿಸ್ ಮಾಡೋಣ. ಆಮೇಲೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಸ್ಟೇಟಲ್ಲಿ ಅಂತ ಯೋಚನೆ ಮಾಡೋಣ ಫಸ್ಟು. ಓಕೆ ಫ್ರೆಂಡ್ಸ್, ಇದೆಲ್ಲ ಆಲ್ ಓವರ್ ಇಂಡಿಯಾ ಇದೆ. ಇದು ನಮ್ಮಷ್ಟು ಯೂಸ್ ಆಗೋಲ್ಲ, ಬಟ್ ಆದರೂ ಒಂದು ಸತಿ ಹೇಳಿಬಿಡ್ತೀನಿ, ನೋಡಿಬಿಡಿ. ಎಲ್ಲ ಅದೇ ರೇಂಜಲ್ಲಿ ಇದೆ. ನಂಬರ್ ಆಫ್ ರಿಜಿಸ್ಟರ್ಡು ಮತ್ತು ಅಟೆಂಡೆಡು ಅದೇ ರೇಂಜಲ್ಲಿದೆ. 2,30,000 ಚೇಂಜಸ್ ಇದೆ. ಈ ವರ್ಷ ಒಂದು ಅಪಿಯರ್ಡು ಓನ್ಲಿ 2 ಲ್ಯಾಕು. ಓಕೆ, ಅಬ್ಸೆಂಟ್ ಇದ್ದಾರೆ, ರಿಮೈನಿಂಗು ಇಂಡಿಯನ್ ನ್ಯಾಷನಲ್ಸು ಎಲ್ಲ ಕೊಟ್ಟಿದ್ದೆಲ್ಲ ಬೇಡ, ಡೈರೆಕ್ಟಾಗಿ ನಮ್ಮ ಸ್ಟೇಟ್ ಹೋಗ್ಬಿಡೋಣ. ಓಕೆ, ಇದು ಕ್ಯಾಟಗಿರಿ ವೈಸು ಎಲ್ಲ ಇದ್ದಾರೆ. ಸೊ ಅದೇ ರೇಂಜಲ್ಲಿದೆ. ಸೊ ಏನು ಚೇಂಜಸ್ ಇಲ್ಲ. ಮೇನ್ ಇದು ನಮಗೆ ಯೂಸ್ ಆಗುತ್ತೆ ಸ್ವಲ್ಪ. OBC ಅವರು ಅಂದರೆ OBCಯಲ್ಲಿ ನಮ್ಮ ಸ್ಟೇಟಲ್ಲಿ ಆದರೆ ಕ್ಯಾಟಗಿರಿ 1, 2A, 2B, 3A, 3B ಬರ್ತಾರೆ. ಇಲ್ಲಿ ನೋಡಿ, ಇಲ್ಲಿ 88,000 ಇದ್ದರು ಟೋಟಲ್ ಕ್ಯಾಂಡಿಡೇಟು 2025ದಲ್ಲಿ. ಈಗ 81,000, ಅಂದರೆ ಒಂದು 6,000 ಕಡಿಮೆ ಇದ್ದಾರೆ. ST ಗವರು ಎಷ್ಟಿದ್ದಾರೆ ಅಂತ 31,000 ಇದ್ದರು, ಸ್ವಲ್ಪ 2,000 ಕಡಿಮೆ ಇದ್ದಾರೆ. ST ಅವರು ಕೂಡ ಎಷ್ಟು 1,000 ಕಡಿಮೆ ಇದ್ದಾರೆ ಕಂಪೇರ್ ಟು ಲಾಸ್ಟ್ ಇಯರ್ ಅಷ್ಟೇ ಕಂಪೇರ್ ಮಾಡಿ. ಲಾಸ್ಟ್ 24 ಎಲ್ಲ ಈಜಿ ಇತ್ತು. ಸೊ ಇವಾಗ 25, 26 ಅಷ್ಟೇ ಕನ್ಸಿಡರ್ ಮಾಡ್ಕೊಳ್ಳಿ. ಮೇನ್ ಏನಂದರೆ ನಾವು ನೋಡ್ಬೇಕಾಗಿರೋದು ನಮ್ಮ ಸ್ಟೇಟ್ದು. ಇದು ಅಡ್ವಾಂಟೇಜು, ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. 2025ಅಲ್ಲಿ ಎಷ್ಟು ಜನ ಎಲಿಜಿಬಲ್ ಆಗಿದ್ದರು? 83,582. ಇವಾಗ ಎಷ್ಟು ಕಡಿಮೆ ಆಗಿದೆ ನೋಡಿ, ಭಾಳಷ್ಟು ಕಡಿಮೆ ಆಗಿದೆ. ಓಕೆ, 65 ಎಲಿಜಿಬಲ್ ಇದ್ದಾರೆ. ಯಾಕಂದರೆ ನೋಡಿ, ಅಲ್ಲಿ ಅಪಿಯರ್ ಆದವರು 1,42,000, ಇಲ್ಲಿ 1,45,000. ಓಕೆ, ಇಲ್ಲಿ ನಮ್ಮದು ಅಪಿಯರ್ಡ್ ಆದವರು 1,17,000 ಅಷ್ಟೇ. ಸೊ ಅದನ್ನು ಅಡ್ವಾಂಟೇಜ್ ಏನಂದರೆ ಕ್ವಾಲಿಫೈಡು 65,000, ಅಂದರೆ ಆಲ್ಮೋಸ್ಟ್ ಒಂದು 20,000 ಕಡಿಮೆ ಇದ್ದಾರೆ. ನಮ್ಮ ಸ್ಟೇಟಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇದೆ ಅಂತ ಅನ್ಕೋಬೋದು. ಯಾಕಂದರೆ ನೋಡಿ, ಹೋದ ವರ್ಷ ಪ್ರತಿ ವರ್ಷ ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಾ ಇರ್ತಾರೆ, ಬಟ್ ನಮ್ಮ ಸ್ಟೇಟಲ್ಲಿ ನೋಡಿ ಸ್ವಲ್ಪ ಕಡಿಮೆ ಆಗಿದೆ. ಸೊ ನಮಗೆ ಏನು ಮ್ಯಾಟ್ರ್ ಆಗ್ತಾರೆ ಅಂದರೆ, ನೀವು ಕ್ಯಾಟಗಿರಿ 1 ನಮ್ಮ ಕ್ಯಾಟಗಿರಿಯಲ್ಲಿ ಗೌರ್ಮೆಂಟ್ ಸೀಟ್ ತೊಗೋಬೇಕು ಅನ್ಕೊಂಡಿದ್ರೆ ನಮ್ಮ ಸ್ಟೇಟ್ ಅವ್ರು ನಿಮ್ಮ ರ್ಯಾಂಕ್ ಮೇಲೆ ಎಷ್ಟು ಜನ ಇದ್ದಾರೆ ಅಂತ ಮ್ಯಾಟ್ರ್ ಆಗ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ದು ಏನಾದರೂ 500 ಅನ್ಕೊಳ್ಳಿ, 500 ಮೇಲೆ ಎಷ್ಟು ಜನ ಸ್ಟೂಡೆಂಟ್ ಇದ್ದಾರೆ. ಅದೇ ನಿಮಗೆಲ್ಲ ಗೊತ್ತಿರಾಗಿ KE ಅವರು ಡಾಟಾ ಪಬ್ಲಿಷ್ ಮಾಡ್ತಾರೆ. ಇವಾಗ ಏನು ಈಗ 65,000 ಕ್ವಾಲಿಫೈಡ್ ಇದ್ರಲ್ಲ, ಇವ್ರದ್ದು ಡಾಟಾ ಪಬ್ಲಿಷ್ ಮಾಡ್ತಾರೆ ನಮಗೆ. ಓಕೆ, ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ಪಬ್ಲಿಷ್ ಮಾಡ್ತಾರೆ. ಲಾಸ್ಟ್ ಇಯರ್ 83,582 ಡಾಟಾನ ಪಬ್ಲಿಷ್ ಮಾಡಿದರು. ಓಕೆ, ಲಾಸ್ಟ್ ಇಯರ್ ಆಲ್ರೆಡಿ KE ವೆಬ್ಸೈಟಲ್ಲಿ ಕೊಟ್ಟಿದ್ರು. ಈ ವರ್ಷ 65,901 ಒಂದು ಡಾಟಾ ಕೊಡ್ತಾರೆ. ಅಲ್ಲಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನಿಮ್ಮದು ರ್ಯಾಂಕು ಪ್ಲಸ್ಸು ಟಾಪ್ ಟು ಲೋ ಕೊಡ್ತಾರೆ ಅವರು. ಈಗ ಫಾರ್ ಎಕ್ಸಾಂಪಲ್ 690 ಫಸ್ಟ್ ಇತ್ತು, ಅಲ್ಲಿಂದನೇ ಕೊಡ್ತಾ ಹೋಗ್ತಾರೆ. ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ, ನಂದು ಸಿಗೋ ಚಾನ್ಸಸ್ ಇದೆ ಇಲ್ಲ ಅಂತ. ಇನ್ ಕೇಸ್ ನಿಮ್ಮ ಕ್ಯಾಟಗರಿ ಅಂದರೆ 4,000, 5,000, 6,000 ಎಲ್ಲ ಬಂದರೆ ನಿಮ್ಗೆ ಆಲ್ಮೋಸ್ಟ್ ಸಿಗೋ ಚಾನ್ಸಸ್ ಇದೆ ಅಂತ ಅರ್ಥ. ಯಾಕಂದರೆ ಅಲ್ಲಿ ಭಾಳ ಸ್ಟೂಡೆಂಟ್ಸು ಆಲ್ ಇಂಡಿಯಾ ಕೊಟ್ಟ ಹತ್ರ ತೊಗೋತಾರೆ, ಮತ್ತು ಕ್ಯಾಟಗಿರಿ ವೈಸ್ ತೊಗೋತಾರೆ, ಮತ್ತು GML ಕೂಡ ತೊಗೋತಾರೆ, ಮತ್ತು ಕೆಲವೊಬ್ರದ್ದು ಸ್ಪೋರ್ಟ್ಸ್ ಕ್ಯಾಟಗಿರಿ ಅದೆಲ್ಲ ಇರುತ್ತಲ್ಲ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನೀವು ನೋಡ್ಕೋಬೋದು. ಓಕೆ, ಸೊ ಒಂದು ಅಡ್ವಾಂಟೇಜ್ ಅಂದರೆ ಇದೇ ಇದೆ. ಓಕೆ, ಆಮೇಲೆ ಇನ್ನೊಂದು ನಿಮಗೆಲ್ಲ ಗೊತ್ತಿರಾಗೆ ನಮ್ಮ ಸ್ಟೇಟಲ್ಲಿ 1,300 ಸೀಟ್ಸು ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಇದೊಂದು ವೆರಿ ವೆರಿ ಇಂಪಾರ್ಟೆಂಟು. 1,300 ಸೀಟ್ಸು ಇದರಲ್ಲಿ ನಿಮಗೆ ಓಕೆ ಕ್ಯಾಟಗಿರಿ ಸೀಟ್ಸು ಬರುತ್ತೆ. ಆಮೇಲೆ ಕ್ಯಾಟಗಿರಿ ಆದ ತಕ್ಷಣ ನಿಮಗೆ ಏನಂದರೆ ಪ್ರೈವೇಟ್ ಸೀಟ್ಸು ಬರುತ್ತೆ, ಆಮೇಲೆ ಸೆಮಿ ಗೌರ್ಮೆಂಟು ಬರುತ್ತೆ, ಎಲ್ಲ ಸೇಲ್ಸ್ ಬರುತ್ತೆ ನಿಮಗೆ. ಟೋಟಲ್ ಅದು ಡಿಫ್ರೆಂಟ್ ಸಪ್ರೇಟಾಗಿ ಸೀಟ್ಮೆಂಟ್ಸ್ ಬಿಡ್ತಾರೆ. ನಿಮ್ಮ ಕ್ಯಾಟಗಿರಿಗೆ ಎಷ್ಟು ಸೀಟ್ಸ್ ಬರ್ತಾರೆ ಸಪ್ರೇಟಾಗಿ ಬಿಡ್ತಾರೆ. ಅವೊಂದು ಐಡಿಯಾ ಬರುತ್ತೆ. ಅದ್ರ ಸ್ವಲ್ಪ ಇನ್ಕ್ರೀಸ್ ಅಂತೂ ಆಗಿರುತ್ತೆ. ಆಮೇಲೆ ಹೊಸ ಕಾಲೇಜ್ ಎರಡು ಆಗಿದೆ, ಅದ್ರದ್ದು ಸೀಟ್ ಇನ್ಕ್ರೀಸ್ ಆಗಿದೆ. ಓಕೆ, ಟೋಟಲ್ಸ್ ಎಲ್ಲ ಸೇರಿಸಿ ನಿಮಗೆ ಆಲ್ಮೋಸ್ಟ್ 4,500 ಆಗಿದೆ ಸೀಟ್ಸು. ಓಕೆ, ಸೊ ಇದು ಅಡ್ವಾಂಟೇಜು. ಓಕೆ, ಯಾರು ಬಾರ್ಡ್ರಲ್ಲಿ ಇವಾಗ ಗಿವ್ ಅಪ್ ಆಗಕ್ಕೆ ಹೋಗ್ಬೇಡಿ. ಈ ಬಾರ್ಡ್ರಲ್ಲಿ ಇದ್ದಾರೆ, ವೇಟ್ ಮಾಡಿ, ಆಪ್ಷನ್ ಎಂಟ್ರಿ ಮಾಡಿ. ಯಾಕಂದ್ರೆ ಫಸ್ಟ್ ಒಂದು ಚೆಕ್ ಮಾಡಿ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಬಟ್ ಎಲ್ರಿಗೂ ಆಲ್ ದ ಬೆಸ್ಟು. ನೆಕ್ಸ್ಟ್ ನಾನು ಕಟಾಪ್ ಏನಾಗ್ಬೋದು ಅಂತ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ. ಫಸ್ಟ್ ಇದನ್ನು ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಏನಾದರೂ 1-to-1 ಪೇಯ್ಡ್ ಕೌನ್ಸಿಲಿಂಗ್ ಬೇಕಂದರೆ ನೀವು ಗಿವನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಾವು ಯಾವುದೇ ಥರ ನಿಮಗೆ 100% ಸೀಟ್ ಕೊಡಿಸ್ತೀವಿ, ಇದು ಯಾರೂ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನೀವು ಕಾಲ್ ಮಾಡಿ ಕೇಳ್ಬೋದು, 100% ಕೊಡಿಸ್ತಾರೆ ಫ್ರೆಂಡ್ಸ್. ಇಲ್ಲಿ ನಮ್ಮ ಹತ್ರ ಏನಿರಲ್ಲ, KE ಡಾಟಾ ಇರುತ್ತೆ, ಆಟೋಮೆಟಿಕ್ಕು ರ್ಯಾಂಕ್ ಪ್ರಕಾರ ಆಗೋದು. ನಿಮ್ಮ ರ್ಯಾಂಕೇ ಕೊಡಿಸುತ್ತೆ ಸೀಟ್ಸು. ಇಲ್ಲಿ ಯಾರು ಕೊಡಿಸಲ್ಲ, ಓನ್ಲಿ ಸ್ಟ್ರಾಟಜಿ ಮಾಡಿ ಕೊಡ್ತಾರೆ ಅಷ್ಟೇ ನಿಮಗೆ. ನಿಮ್ಗೆ ಭಾಳ ಸ್ಟೂಡೆಂಟ್ಸ್ ಇವಾಗ ಫೇಕ್ ಪ್ರಾಮಿಸ್ ಎಲ್ಲ ಕೊಡ್ತಾರೆ. ನೀವು ಪೇ ಮಾಡಿ, ಇಷ್ಟು ಪೇ ಮಾಡಿ ನಮಗೆ ನಾನು ಇದು ಮಾಡ್ತೀನಿ, ನಿಮಗೆ ಸೀಟ್ಗೆ 100% ಕೊಡಿಸ್ತೀನಿ ಅಂತ. ಫ್ರೆಂಡ್ಸ್, ಅದೆಲ್ಲ ಬಿಲೀವ್ ಮಾಡೋಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ನಿಮ್ಮ ಮಾರ್ಕ್ಸು, ನಿಮ್ಮ ರ್ಯಾಂಕೇ ಡಿಸೈಡ್ ಮಾಡೋದು ನಿಮ್ಮ ಸೀಟ್ಸ್ ಅಂತ. ಯಾಕಂದರೆ ನೀವು ಆಪ್ಷನ್ ಎಂಟ್ರಿ ಮಾಡೋದು ಒಂದೇ ಸ್ಟ್ರಾಟಜಿ, ಅದನ್ನು ನಾವು ಹೇಳ್ಕೊಡ್ತೀವಿ. ಓಕೆ, ಆಮೇಲೆ ಸ್ಟೆಪ್ ಬೈ ಸ್ಟೆಪ್ಪು ಪ್ರೊಸೀಜರ್ ಎಲ್ಲ ಹೇಳ್ಕೊಡ್ತೀವಿ. ಆಮೇಲೆ ಒಂದು ಪ್ರೊಬಾಬಿಲಿಟಿ ಮಾಡ್ಕೋಬೋದು. ನಿಮಗೆ ಪ್ರೊಬಾಬಿಲಿಟಿ ನಿಮ್ಗೆ ಗೆಟ್ಟಿಂಗ್ ಸಿಗುತ್ತೆ ಕಂಪೇರ್ ಟು ಲಾಸ್ಟ್ ಇಯರ್ ಎಲ್ಲ ಪ್ರೊಬಾಬಿಲಿಟಿ ಹೇಳ್ಬೋದು. ಬಟ್ 100% ಯಾರೂ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕಂದ್ರೆ ನಮ್ಗೆ ಕಾಲ್ ಬರ್ತಾ ಇದೆ, ಕಾಲ್ ಕೇಳಿ 100% ಕೊಡಿಸ್ತೀರಾ, ನಾವು ಯಾರಿಗೂ ಹೇಳಲ್ಲ. ಫೇಕ್ ಪ್ರಾಮಿಸ್ ಎಲ್ಲ ಕೊಡಲ್ಲ. ನಾವು ಇದ್ದದೇ ಹೇಳ್ಬಿಡ್ತೀವಿ. ನಮ್ಮ ಹತ್ರ ಏನಿದೆ, ಏನು ಕೊಡ್ತೀವಿ, ಏನು ಇಷ್ಟಾಗುತ್ತೆ ಸ್ಟ್ರಾಟಜಿ ಇಷ್ಟ ಹೇಳ್ಬಿಡ್ತೀವಿ. ನಾವು ಸಿಗುತ್ತೋ ಇಲ್ಲ ಅಂತ ಡೈರೆಕ್ಟಾಗಿ ನಿಮಗೆ ನಾನು ನಿಮ್ಮ ರೇಂಜ್ ಬಂತಂದರೆ ಹೇಳ್ಬಿಡ್ತೀವಿ. ನಾವು ಸಿಗೋ ಕಷ್ಟ ಇದೆಯೋ ಇಲ್ಲ ಅಂತ. ಅದು ಬಿಟ್ಟು 100% ಕೊಡಿಸ್ತೀರಾ, ನಿಮ್ಗೆ ಅಮೌಂಟ್ ಪೇ ಮಾಡ್ತೀನಿ ಎಲ್ಲ ನಾವು ಓನ್ಲಿ ಗೈಡೆನ್ಸ್ ಕೊಡ್ತಾ ಇರೋದು. ಓಕೆ, ಬೇಕಂದರೆ ಗಿವನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್